ಹಿಂದೂಸ್ಥಾನಿ ಗಾಯನ ಗಂಗೆಯನ್ನು ಕರ್ನಾಟಕದಲ್ಲಿ ಹರಿಸಿದ ಪಂಡಿತ ಆರ್ ವಿ ಶೇಷಾದ್ರಿ ಗವಾಯಿ. ನಾಡು ಕಂಡ ಸಂಗೀತ ತಪಸ್ವಿ, ಹಿಂದೂಸ್ಥಾನಿ ಸಂಗೀತ ಪ್ರಚಾರಕ್ಕೆ ಅವಿರತ ದುಡಿಯುತ್ತಿರುವ ಯೋಧ. ಕರ್ನಾಟಕ ಸಂಗೀತದ ಭದ್ರಕೋಟೆ ಎನಿಸಿದ್ದ ಬೆಂಗಳೂರಿನಲ್ಲಿ ಹಿಂದೂಸ್ಥಾನಿ ಸಂಗೀತದ ಆಲಾಪ ಹರಿಸಿದ ಶೇಷಾದ್ರಿ ಗವಾಯಿಗಳು ಬಹುಮುಖ ಪ್ರತಿಭೆಯ ವ್ಯಕ್ತಿ. ಹಾರ್ಮೋನಿಯಂ ವಾದಕರಾಗಿ ಹೆಸರು ಮಾಡಿರುವ ಇವರು ಸಂಗೀತ ಶಿಕ್ಷಕರಾಗಿ, ವಾಗ್ಗೇಯಕಾರರಾಗಿ, ಸಂಗೀತ ಶಾಲೆಯ ಸ್ಥಾಪಕರಾಗಿ, ಗಾಯನ ಗಂಗೆ ಪತ್ರಿಕೆಯ ಸಂಪಾದಕರಾಗಿ, ಎಲ್ಲಕ್ಕಿಂತ ಮಿಗಿಲಾಗಿ ಹಿಂದೂಸ್ಥಾನಿ ಸಂಗೀತದ ವಾಹಕರಾಗಿ ಕೆಲಸ ಮಾಡಿದ್ದಾರೆ. ಧಾರವಾಡದ ಹಿಂದೂಸ್ಥಾನಿ ಸಂಗೀತ ದಿಗ್ಗಜರು ಕೀರ್ತಿಯ ಶಿಖರವನ್ನೇರಿದ್ದಾಗ ಕರ್ನಾಟಕದಲ್ಲಿ ಇವರ ಆಲಾಪದ ಸವಿ ಅಷ್ಟಾಗಿ ಜನಪ್ರಿಯವಾಗಿರಲಿಲ್ಲ. ಉತ್ತರಾಭಿಮುಖವಾಗಿದ್ದ ಹಿಂದೂಸ್ಥಾನಿ ಆಲಾಪವನ್ನು ದಕ್ಷಿಣದತ್ತ ತಿರುಗಿಸಿದ ಕೀರ್ತಿ ಪಂಡಿತ ಆರ್ ವಿ ಶೇಷಾದ್ರಿ ಗವಾಯಿಗಳಿಗೆ ಸಲ್ಲುತ್ತದೆ. ಸಂಗೀತದ ಶ್ರದ್ಧಾಳು ಶೇಷಾದ್ರಿ ಗವಾಯಿ ಜನಿಸಿದ್ದು 1924ರಲ್ಲಿ. ತಂದೆ ದಾವಣಗೆರೆಯ ರಾಜಾಪುರ ವೆಂಕಟಸುಬ್ಬಯ್ಯ, ತಾಯಿ ತಿಮ್ಮಮ್ಮ. ಇವರ ಮಕ್ಕಳಾದ ಗವಾಯಿಗಳು 9 ವರ್ಷದವರಿರುವಾಗಲೇ ರಂಗಭೂಮಿಯನ್ನು ಪ್ರವೇಶಿಸಿದರು. ಶೇಷಾದ್ರಿಯವರ ಪ್ರತಿಭೆಗೆ ಮಾರು ಹೋದ ಕಲ್ಕೋಟೆ ಚನ್ನಬಸವಯ್ಯ 1933-34ರಲ್ಲಿ ಹಾರ್ಮೋನಿಯಂ ಪಾಠ ಹೇಳಿಕೊಟ್ಟು ಸಂಗೀತ ಕಲಿಕೆಗೆ ಶ್ರೀಕಾರ ಹಾಕಿದರು. ನಂತರ ನಾಟಕ ಕಂಪನಿ ಬಿಟ್ಟ ಶೇಷಾದ್ರಿ ಗಾನಯೋಗಿ ಪಂಡಿತ ಪಂಚಾಕ್ಷರಿ ಗವಾಯಿಗಳ ಶಿಷ್ಯರಾಗಿ ಸಂಗೀತ ಅಭ್ಯಾಸ ಆರಂಭಿಸಿದರು. 10 ವರ್ಷಗಳ ಕಾಲ ಗ್ವಾಲಿಯರ್ ಘರಾಣೆಯ ಸಂಗೀತ ಶಿಕ್ಷಣ ಪಡೆದರು. ಪಂಚಾಕ್ಷರಿ ಗವಾಯಿಗಳ ಸಂಗೀತ ಗರಡಿಯಲ್ಲಿ ಪಳಗಿದ ಶೇಷಾದ್ರಿ ಮುಂದಿನ ದಿನಗಳಲ್ಲಿ ಗವಾಯಿಗಳ ಸ್ಥಾನ ತುಂಬಿದರು. ಪಂಡಿತ ಆರ್ ವಿ ಶೇಷಾದ್ರಿ ಗವಾಯಿ ಎಂದು ಹೆಸರು ಮಾಡಿದರು.
ಸಂಗೀತ ಅಂದರೆ ನನ್ನ ಚಿಕ್ಕನ್ನಿಂದ ಹರಿಕತೆ, ನಾಟಕ, ಭಜನೆ ಇತ್ಯಾದಿಗಳೆಲ್ಲ ಭಾಳ ನನಗೆ ಆಸೆ. ಎಲ್ಲಿ ಭಜನೆ ನಡೆಯಲಿ ಅಲ್ಲೋ ಕೂತ್ಕೊಳ್ತಾ ಇದ್ದೆ, ನಾಟಕ ನಡೆಯಲಿ ನಾಟಕ ನೋಡ್ತಾ ಇದ್ದೆ. ಮತ್ತು ಚಿಕ್ಕನ್ನಲ್ಲಿ ನಾಟಕ ಕಂಪನಿಗಳಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳು ಮಾಡ್ತಾಯಿದ್ದೆ ನಾನು. ಹಾಗಾಗಿ ಸಂಗೀತ ನನಗೆ ಒಲವು ಬಂತು. ನನ್ನ ಮೊದಲನೇ ಗುರುಗಳು ಕಲ್ಕೋಟೆ ಜನಬಸಯ್ಯನವರು ಅಂತೇಳಿ, ಅವರು ನನಗೆ ಹಾರ್ಮೋನಿಯಂ ಪಾಠ ಹೇಳಿಕೊಟ್ರು. ಅವರು ಪಂಚಾಕ್ಷರಿ ಗವಾಯಿಗಳಿಗೆ ಸಮೀಪ ಬಂಧುಗಳವರು. ಅವರು ಪಾಠ ಹೇಳಿ ಆಮೇಲೆ ಗವಾಗಳ ಹತ್ರ ನನ್ನನ್ನು ಬಿಟ್ಟರು. ಗವಾಯಿಗಳು ನನಗೆ ಮುಂದೆ ಪುಟ್ಟರಾಜ ಗವಾಯಿಗಳು, ಪಂಚಾಕ್ಷರಿ ಗವಾಯಿಗಳು, ಗಾಯನ, ವಾದನ ಎಲ್ಲ ಹೇಳಿಕೊಟ್ರು. ನನಗೆ ಉದ್ಧಾರ ಮಾಡಿದರು. ನಮ್ಮ ಭಾರತೀಯ ಸಂಗೀತಕ್ಕೆ ಭಾಳ ಪುರಾತನವಾಗಿರ್ತಕ್ಕಂಥ, ಆಶಯವಾಗಿರ್ತಕ್ಕಂಥ, ಸನಾತನವಾಗಿರ್ತಕ್ಕಂಥ ಪರಂಪರೆ ಇದೆ. ಆ ಸಂಗೀತಕ್ಕೆ ಏನೂ ಆಗೋದಿಲ್ಲ, ಸಂಗೀತ ಬೆಳೆಯುತ್ತೆ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಸದಸ್ಯರಾಗಿ, ಅಧ್ಯಕ್ಷರಾಗಿ ಸಂಗೀತ ಬೆಳೆಸುವ ಕೈಂಕರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಗವಾಯಿಗಳು ಶಿವಶರಣರ ವಚನಗಳನ್ನು ಹಿಂದೂಸ್ಥಾನಿ ಶೈಲಿಯಲ್ಲಿ ಹಾರ್ಮೋನಿಯಂ ಒಂದಿಗೆ ಹಾಡಿ ಜನಪ್ರಿಯಗೊಳಿಸಿದವರು. ಇಳಿ ವಯಸ್ಸಿನಲ್ಲಿರುವ ಗವಾಯಿಗಳ ಬದುಕು ಬಲು ಸರಳ. ಎದುರಿಗೆ ಹಾರ್ಮೋನಿಯಂ, ಸುತ್ತಮುತ್ತ 10 ವಿದ್ಯಾರ್ಥಿಗಳಿದ್ದರೆ ಅವರಿಗೆ ಅದೇ ಬದುಕು.